ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 89ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಏನಾಯ್ತು ಅಜಯ್? ಅತಿಗೆ ಅಪ್ಪ ಬಾಡಿ ಹೋಗಿದ್ದ ಅಣ್ಣ ಅತ್ತಿಗೆಯರ ಮುಖ ನೋಡಿದ್ದೆ ಆತಂಕಕ್ಕೆ ಒಳಗಾಗಿ ಕೇಳಿದ ಅಭಿ. ಅಜಯ್ ತುಂಬಿದ ಕಣ್ಣುಗಳಿಂದ ಅಭಿಯ ಕಡೆ ನೋಡಿದ. ಸ್ವಲ್ಪ ಸೀರಿಯಸ್ ಅಂದಳು ಚಾರು. ಕುಸಿದು ಕುಳಿತ ಅಭಿಯ ಕಣ್ಣ ಮುಂದೆ ಯಶೋದಜ್ಜಿ ಘನಪಾಠಿಗಳು ತೇಲಿ ಬಂದಿದ್ದರು. ನೋ ನೋ, ಅಪ್ಪಂಗೇನೂ ಆಗ್ಬಾರ್ದು. ಅಲ್ಲಿ ಅವ್ರಿಗೋಸ್ಕರ 2 ಜೀವಗಳು ಅಂಗೈಯಲ್ಲಿ ಜೀವ ಹಿಡಿದು ಕೂತಿದೆ. ಒಂದ್ಸಾರಿ ಡಾಕ್ಟರ್ ಹತ್ರ ಮಾತಾಡೋಣ ಬಾ ಅಣ್ಣ ಎಂದ. ಕೋದಂಡ ಅವರನ್ನು ಟ್ರೀಟ್ ಮಾಡುತ್ತಿರುವ ಡಾಕ್ಟರ್ ಕೂಡ ಹೆಚ್ಚೇನೂ ಭರವಸೆ ನೀಡಲಿಲ್ಲ. ನಳಿಕೆಯ ಸುತ್ತುವರೆದ ಕೋದಂಡನ ನೋಡಿ ಸಣ್ಣಗೆ ನರಳಿದ ಅಭಿ. ಛೆ, ತಾತ ಅಜ್ಜಿಗೆ ನಾನು ಏನೂ ಹೇಳದೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈಗ ಅವ್ರ ಮನಸ್ಸಲ್ಲಿ ನಿರೀಕ್ಷೆ ದೀಪ ಹಚ್ಚಿ ಬಂದು ತಪ್ಪು ಮಾಡಿಬಿಟ್ಟೆ ಎಂದು ಹಳಹಳಿಸಿದ. ಅಣ್ಣ, ಅಪ್ಪನ ಪರಿಸ್ಥಿತಿ ಹೀಗಿದೆ ಅಂತಾದ್ಮೇಲೆ ಸೀದಾ ಅಜ್ಜನ ಊರಿಗೆ ಕರ್ಕೊಂಡು ಬರ್ಬೇಕಾಗಿತ್ತು ತಾನೇ. ಈ ಕಾಶಿ ಅಯೋಧ್ಯೆ ಅಂತೆಲ್ಲ ಯಾಕೆ ತಿರ್ಗಾಡ್ಬೇಕಾಗಿತ್ತು? ತುಸು ರೇಗಿದಂತೆಯೇ ಕೇಳಿದ. ಸಮಾಧಾನ ಅಭಿ, ಸ್ವಲ್ಪ ಸಮಾಧಾನ. ಇಲ್ಲಿಗೆ ಬರೋಕೆ ಒಂದು ಕಾರಣ ಇದೆ. ಅದು ಅಮ್ಮ ತಡವರಿಸುತ್ತಾ ಚಾರುವಿನ ಕಡೆ ನೋಡಿದ. ಅದು ಅಭಿ, ಮುಕ್ತಾತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು, ಮ್ಲಾನವದಲಾಗಿ ಹೇಳಿದಳು. ವಾಟ್? ಅಪನಂಬಿಕೆಯ ದನಿಯಲ್ಲಿ ಕೇಳಿದ. ಹೌದು ಎನ್ನುವಂತೆ ಉದ್ದುದ್ದ ತಲೆ ಆಡಿಸಿದ ಅಜಯ್. ಶೂನ್ಯದಲ್ಲಿ ದೃಷ್ಟಿ ಇಟ್ಟು ಕುಳಿತ ಅಭಿ. ಅವನ ಮನದಲ್ಲಿ ಭಾವನೆಗಳ ಕೋಲಾಹಲ. ಹೆತ್ತ ತಾಯಿಯ ಅಂತ್ಯ ಕೇಳಿ ಸಂಕಟಪಟ್ಟ ಮನಸ್ಸು ಅದೇ ಹೊತ್ತಿನಲ್ಲಿ ಜಾನಕಿಯವರಿಗಾದ ಅನ್ಯಾಯವನ್ನು ಕೂಡ ನೆನೆಯಿತು. ತೀರಾ ಕೆಲ ವರ್ಷಗಳ ಹಿಂದಿನವರೆಗೂ ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು ಎಂದೇ ನಂಬಿದ್ದ ಹುಡುಗ ಇತ್ತೀಚೆಗೆ ತಾಯಿ ಎನ್ನುವ ಪದವನ್ನೇ ದ್ವೇಷಿಸುವ ಹಂತಕ್ಕೆ ತಲುಪಿದ್ದ. ಅಜಯ್ ಮೆಲ್ಲನೆ ಅಭಿಯ ಹೆಗಲ ಮೇಲೆ ಕೈಯಿಟ್ಟ. ಯಾವಾಗ? ಹೇಗೆ? ತಾಯಿಯ ಸಾವಿನ ಬಗ್ಗೆ ಹೀಗೆ ಕೇಳುವುದಕ್ಕೆ ಮುಜುಗರವಾಯಿತು. ಲೋಕದ ಪರವೇ ಕಳೆದು ಅದೆಷ್ಟೋ ಹಗಲು ಅದೆಷ್ಟೋ ರಾತ್ರಿ ಕಳೆದು ಹೋಗಾಗಿತ್ತು. ಉಸಿರಾಟ ನಿಂತು 10 ದಿನ ಕಳೀತು. ಮುಕ್ತಾಳ ಅಸ್ಥಿ ವಿಸರ್ಜನೆ ಇಲ್ಲಾಗ್ಲಿ ಅನ್ನೋ ಅಪ್ಪಾಜಿ ಮಾತುಗೋಸ್ಕರ ಇಲ್ಲಿಗೆ ಬಂದ್ವಿ. ಆದರೆ ಈಗ ಅಜಯ್ ಹೇಳಿದಾಗ ಅಭಿ ಅವನನ್ನು ತಬ್ಬಿದ. ಹೆತ್ತ ತಾಯಿಯ ಸಾವಿಗೆ ಒಂದೆರಡು ಅಶ್ರುತರ್ಪಣ ಬಿಡುವುದು ಕೂಡ ಕರ್ತವ್ಯದ ಪರಿಧಿಯಲ್ಲಿ ಬಂದದ್ದು ಮುಕ್ತಾಳ ಕೃತ್ಯಕ್ಕೆ ದೊರೆತ ಫಲ ಎನ್ನಬಹುದು ಏನು. ಜಾನು ಜಾನು ಕನವರಿಸಿದರು ಶ್ರೀನಿವಾಸ ಆಚಾರ್ಯರು. ಹೇಳಿ ಅಪ್ಪಯ್ಯ, ನಾ ಇಲ್ಲೇ ಇದ್ದೀನಿ ಬಾಗಿದರು ಜಾನಕಿ. ನನ್ನ ಕಡೆ ಜಾಸ್ತಿ ದಿನ ಇಲ್ಲ ಜಾನು. ಆಚಾರ್ಯರ ಕಣ್ಣಿಂದ ನೀರು ಜಾರಿತು. ನಾ ಹೋಗೋದ್ರೊಳಗೆ ಭೂಮಿ ಬಾಳು ಸರಿ ಹೋಗ್ಬೇಕು, ನಿಧಾನವಾಗಿ ನುಡಿದರು. ಹಾಗೆಲ್ಲ ಹೇಳ್ಬಿಡಿ ಅಪ್ಪಯ್ಯ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಜಾನಕಿಯವರು ಹೇಳಿದ ಮಾತಿನಲ್ಲಿ ಅವರಿಗೇ ನಂಬಿಕೆ ಇರಲಿಲ್ಲ. ನಿನ್ನಷ್ಟಲ್ಲದೆ ಇದ್ರೂ ಅಲ್ಪ ಸ್ವಲ್ಪ ವೈದ್ಯ ನಂಗೂ ತಿಳಿದಿದೆ ಅನ್ನೋದನ್ನ ಮರ್ತ್ಬಿಟ್ಟಿಯ ಜಾನು, ಹುಸಿನಕ್ಕರು ಆಚಾರ್ಯರು. ಜಾನಕಿಯವರ ಕಣ್ಣಿಂದ ಉದುರಿದ ಹನಿಗಳು ಆಚಾರ್ಯರ ಅಂಗೈ ಮೇಲೆ ಬಿದ್ದವು. ಆ ಹುಡುಗ ಅಭಿ ಜೊತೆ ಭೂಮಿ ಮದುವೆ ಆಗಿ ಅನಿಲನ್ ಮದುವೆ ಭಾರತಿ ಜೊತೆ ಆಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಕೊಳ್ತೀನಿ. ನಿಟ್ಟುಸಿರು ಬಿಟ್ಟರು. ಭೂಮಿ ಜೀವನ ಬರಡಾಗಬಾರ್ದು. ಅಭಿ ಅವನೆಲ್ಲಿ? ಅವನನ್ನ ನಾಳೆನೆ ಕರೆಸು. ಈ ಮದುವೆ ಬೇಗ ಆಗ್ಬಿಡ್ಲಿ ಪಟ್ಟು ಹಿಡಿದರು. ಅಷ್ಟಾತ್ರ ಬೇಡ ಅಪ್ಪಯ್ಯ. ಅಭಿ ಊರಲ್ಲಿಲ್ಲ. ಅವನಿಗೆ 4-6 ದಿನದಲ್ಲಿ ಊರಿಂದ ಬರ್ತಾನೆ. ಬಂದ ಮೇಲೆ ಮದುವೆ ಮಾತುಕತೆ ಆಡೋಣ ಎಂದವಳ ಮನದಲ್ಲಿ ಅದೇನೋ ಎದೆಗುದಿ. ಯಾಕೋ ಏನೋ ಸರಿ ಇಲ್ಲ ಎನ್ನುವ ಭಾವ. ಅಪ್ಪಯ್ಯ, ಇನ್ನು ಮಾತು ಸಾಕು, ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಅಷ್ಟು ವರ್ಷದಿಂದ
ನಿನ್ನ ಹತ್ರ ಮಾತೇ ಆಡಿಲ್ವಲ್ಲೇ ಕಂದ. ಈಗೆಲ್ಲ ಮಾತು ಆಡ್ಬಿಡ್ತೀನಿ. ಇರುವಷ್ಟು ಸಮಯದಲ್ಲಿ ಎಷ್ಟು ಮಾತಾಡಬೇಕೋ ಎನ್ನುತ್ತಿದ್ದವರ ಕಡೆ ದೊಡ್ಡ ಕಣ್ಣು ಬಿಟ್ಟ ಜಾನಕಿ, ಅಪ್ಪಯ್ಯ, ನಾನೀಗ ನಿಮ್ಮ ವೈದ್ಯ ಅನ್ನೋದು ಮರ್ತು ಬಿಟ್ರಾ ಹೇಗೆ? ಜಾಸ್ತಿ ನಾಟಕ ಮಾಡಬೇಡಿ ನೀವು, ಆಯ್ತಾ ಎಂದರು ನಗುತ್ತಾ. ಅಲ್ಲ, ಏನೋ ಸಾಯೋ ಮುದುಕನ್ ಮಾತು ಅಂತ ಬೆಲೆ ಕೊಟ್ಟು ಒಂಚೂರು ಹೇಳಿದ ಮಾತು ಕೇಳ್ತೀಯೇನೋ ಅನ್ಕೊಂಡೆ. ಆದ್ರೆ ನೀನು ಅದೇ ಹಳೆ ಜಾನು. ಎಷ್ಟು ದೊಡ್ಡ ಕಣ್ಬಿಟ್ಟು ಹೆದರ್ಸ್ತೀಯೇ ತಾಯಿ ಎಂದರು ಅಳುಮುಖ ಹೊತ್ತು. ಅಬ್ಬಪ್ಪಪ್ಪ, ಈಗ್ಲೂ ಈ ನಾಟಕದ ಹುಚ್ಚು ಹೋಗಿಲ್ಲ ಅಲ್ಲ ಅಪ್ಪಯ್ಯ? ಅದೆಲ್ಲ ನನ್ನ ಮುಂದೆ ನಡೆಯಲ್ಲ, ಜಾನಕಿ ಹೇಳಿದಾಗ ಅಲ್ಲಿಗೆ ಬಂದ ಭಾಮ, ನೋಡ್ ಜಾನಕಿ, ನನ್ನ ಮುಂದೆ ಕೂಡ ಹೀಗೆ ನಾಟಕ ಮಾಡಿ ಮಾಡಿ ಅವ್ರಿಗೇನ್ ಬೇಕೋ ಎಲ್ಲ ಮಾಡಿಸ್ಕೊಂಡ್ಬಿಡ್ತಾರೆ ಎಂದಳು. ಏನೋ ಅಮ್ಮ, ಈ ಮುದ್ಕ ಇನ್ನೇನ್ ಕೇಳ್ಯಾನೋ? ಒಂದಿಷ್ಟು ಅಳ್ಳಿಟ್ಟು ಒಂದ್ ಲೋಟ ಕಾಫಿ ಎಂದಾಗ ಆಚಾರ್ಯರ ಮಾತು ಕೇಳಿ ಅತ್ತಿಗೆ ನಾದಿನಿಯರಿಬ್ಬರೂ ನಸುನಕ್ಕರು. ಬೇಡ ಅಪ್ಪಯ್ಯ, ಅದೆರಡು ನಿಮಗೆ ಒಗ್ಗಲ್ಲ. ಈಗ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಬೇಕಾದಷ್ಟು ಹೊತ್ತು ಮಾತಾಡೋಣ. ಆಚಾರ್ಯರ ಕತ್ತಿನವರೆಗೂ ಹೊದಿಕೆ ಹೊದಿಸಿ ಹೊರಗೆ ಬಂದರು ಜಾನಕಿ ಭಾಮ. ಹೊರಗೆ ಬಂದವರ ಮುಖ ಇಳಿದು ಹೋಗಿತ್ತು. ಅಂಜಲಿಗೆ ಈ ವಿಷಯ ತಿಳಿಸ್ಬೇಕಲ್ಲ, ಅಭಿ ಹೇಳಿದಾಗ ಅಜಯ್ ಹೌದು ಎನ್ನುವಂತೆ ತಲೆ ಆಡಿಸಿದ. ಅನಿಲನ್ ಮನೆ ನಂಬರ್ಗೆ ಫೋನ್ ಮಾಡ್ತೀನಿ, ಅವಳು ಜಾನಮ್ಮನ ಜೊತೆ ಅಲ್ಲೇ ಇರ್ತಾಳೆ ಎನ್ನುತ್ತಾ ನಂಬರ್ ಡಯಲ್ ಮಾಡಿದ. ಹಲೋ, ಭೂಮಿಯ ದನಿ ತೇಲಿ ಬಂತು. ಭೂಮಿ, ಅಂಜು ಇದ್ದಾಳಾ? ಅವಳಿಗೆ ಫೋನ್ ಕೊಡು ಕೇಳಿದ ಅಭಿ. ಇಲ್ಲ ಅಭಿ, ಅಂಜು ಇಲ್ಲಿಲ್ಲ, ಅಲ್ಲೇ ಘನಪಾಟಿಗಳ ತಾತ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು ಎಂದಾಗ ಅಭಿಗೆ ನಿರಾಸೆಯಾಯಿತು. ತನ್ನ ಫೋನ್ ಏನಾದರೂ ಘನಪಾಟಿಗಳು ತೆಗೆದುಕೊಂಡರೆ ತಾನು ಅವರನ್ನು ಎದುರಿಸಲಾರೇ ಎನಿಸಿತು. ಅಷ್ಟರಲ್ಲೇ ಇತ್ತ ಕಡೆ ಫೋನ್ ಜಾನಮ್ಮನಿಗೆ ವರ್ಗವಾಗಿತ್ತು. ಅಭಿ, ಕರುವನ್ನು ಕಳೆದುಕೊಂಡ ಹಸುವೊಂದರ ಆರ್ತನಾದದಂತಿತ್ತು ಅವರ ದನಿ. ಜಾನಮ್ಮ, ಹೇಗಿದ್ದೀರಿ ಎನ್ನುವಷ್ಟರಲ್ಲಿ ಅಭಿಯ ಗಂಟಲು ತುಂಬಿ ಬಂದಿತ್ತು. ಯಾಕೋ ಅಭಿ, ದನಿ ಭಾರ ಆಗಿದೆ ಎಂದು ಕೇಳಿದಾಗ ಅಭಿ, ಜಾನಮ್ಮ, ಅಪ್ಪಾಜಿಗೆ ಎನ್ನುತ್ತಾ ಕೋದಂಡರಾಮ ಅವರ ಈಗಿನ ಸ್ಥಿತಿಯ ಬಗ್ಗೆ ಹೇಳಿದ. ಜಾನಮ್ಮನ ಕಣ್ಣೆದುರಿಗೆ ಯಶೋಧ ಹಾಗೂ ಘನಪಾಟಿಗಳ ನಿರೀಕ್ಷೆಯ ಭಾರ ಹೊತ್ತಿರುವ ಕಣ್ಣುಗಳು ತೇಲಿ ಬಂದಿತು. ಅರಿವಿಲ್ಲದೆ ಜಾನಮ್ಮನ ಕಣ್ಣು ಕೂಡ ತುಂಬಿ ಬಂತು. ಮಾತು ಮುಗಿದ ಮೇಲೆ ಅಭಿಗೆ ಜಾನಮ್ಮನ ಬಳಿ ತಾನು ಈ ವಿಷಯವನ್ನು ಹೇಳಬಾರದಾಗಿತ್ತೇನೋ ಎನಿಸಿತು. ಆ ಕ್ಷಣದಲ್ಲಿ ಅವನಿಗೆ ಕೋದಂಡ ಘನಪಾಟಿಗಳ ಮಗನಾಗಿ ಮಾತ್ರ ನೆನಪಾದನೆ ಹೊರತು ಜಾನಮ್ಮನ ಗಂಡನಾಗಿ ಅಲ್ಲ. ಕೋದಂಡನ ಆರೋಗ್ಯದ ವಿಷಯ ಕೇಳಿ ಜಾನಮ್ಮನಿಗೂ ಸಂಕಟವಾಗಿರಬಹುದು ಎನಿಸಿ ಅಭಿ ಹಣೆ ಬಡಿದುಕೊಂಡ. ಆದರೆ ಮಾತು ಹೊರಗೆ ಬಂದಾಗಿತ್ತು. ಒಂದೆರಡು ನಿಮಿಷ ಸುಮ್ಮನಿದ್ದ ಜಾನಮ್ಮ, ಅಭಿ, ನಿನ್ ತಂದೆಗೆ ಏನೂ ಆಗೋದಿಲ್ಲ, ಇನ್ನೊಂದೆರಡು ದಿನದಲ್ಲಿ ಹುಷಾರಾಗ್ತಾರೆ ಎಂದರು ದೃಢದನಿಯಲ್ಲಿ. ಜಾನಮ್ಮನವರ ಮಾತು ಕೇಳಿ ಅಭಿಗೆ ಎಷ್ಟೋ ಧೈರ್ಯ ಬಂದ ಹಾಗೆನಿಸಿತು. ಜಾನು, ಅಪ್ಪಯ್ಯ. ಜಗನ್ನಾಥ ಅವರು ಮುಂದಿನ ಮಾತುಗಳನ್ನು ಆಡಲು ಶಕ್ತರಾಗಲಿಲ್ಲ. ಇನ್ನು ಕೆಲವೇ ತಿಂಗಳುಗಳ ಅತಿಥಿ. ವಾಕ್ಯ ಪೂರ್ತಿ ಮಾಡಿದರು ಜಾನಕಿ. ದುಃಖ ತಡೆಯಲು ಆಗದೆ ಅಣ್ಣನ ತೆಕ್ಕೆಗೆ ಬಿದ್ದರು. ತಕ್ಕ ಮಟ್ಟಿನ ಆಯುರ್ವೇದ, ಅಲ್ಪ ಮಟ್ಟಿನ ಜ್ಯೋತಿಷ್ಯ ಎರಡರ ತಿಳಿವೂ ಇದ್ದ ಜಾನಮ್ಮ ಸ್ವಲ್ಪ ಮಟ್ಟಿಗೆ ಆಯಸ್ಸು, ಆರೋಗ್ಯದ ಲೆಕ್ಕಾಚಾರ ಹಾಕಬಲ್ಲವರಾಗಿದ್ದರು. ಆದಷ್ಟು ಬೇಗ ಅನಿಲನ್ ಮದುವೆಗೆ ವ್ಯವಸ್ಥೆ ಮಾಡಿಕೊಳ್ಬೇಕು, ಗುನುಗುಣಿಸಿದರು ಜಗನ್ನಾಥ. ಅನಿಲನ ವಧು ಯಾರೋ ದೇವರಿಗೆ ತಿಳಿದದ್ದು. ಜೋಯಿಸ್ರೆ, 1 ಸಪ್ತಾಹ ಮಹಾಮೃತ್ಯುಂಜಯ ಹೋಮ ನಡಿಬೇಕು, ದೇವಸ್ಥಾನದ ಅರ್ಚಕರ ಬಳಿ ಹೇಳುತ್ತಿದ್ದರು ಜಾನಕಿ. ಓ ಹೌದಮ್ಮ, ಸಂಕಲ್ಪ ಶ್ರೀನಿವಾಸಾಚಾರ್ಯರ ಹೆಸರಿನಲ್ಲಮ್ಮ ಕೇಳಿದರು ಅರ್ಚಕರು. ಅಲ್ಲ ಅರ್ಚಕರೇ, ಕೋದಂಡರಾಮ ಘನಪಾಟಿಗಳ ಹೆಸರಿನಲ್ಲಿ ಎಂದಾಗ ಬೆಚ್ಚಿದರು ಅರ್ಚಕರು. ಅಯ್ಯೋ, ಮತ್ತೆ ಈ ಮಗು ಕಠಿಣ ವ್ರತಗಳನ್ನು ಶುರು ಮಾಡ್ತದಲ್ಲಪ್ಪ. ಶ್ರೀರಾಮ, ನಿನ್ ಕರುಣೆ ಅನ್ನೋದೇ ಇಲ್ವೇ? ಯಾಕೆ ಈ ಹುಡುಗಿ ಪರೀಕ್ಷೆ ಮಾಡ್ತೀಯಾ ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡರು.
ಅತ್ತ ಕಡೆ ಜಾನಮ್ಮ ಕಲ್ಯಾಣಿಯಲ್ಲಿ ಮೂಗು ಹಿಡಿದು ಮುಳುಗು ಹಾಕತೊಡಗಿದರು. ಮನೇಲಿ ನಿನ್ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅನಿಲ, ಈಗೇನ್ ಮಾಡ್ತೀಯಾ? ನಿಧಾನವಾಗಿ ಕೇಳಿದಳು ಭೂಮಿ. ಏನ್ ಮಾಡೋದು, ಮದುವೆ ಆಗ್ಬಿಡೋದು ಅಷ್ಟೇ, ಹಗುರಾಗಿ ಹೇಳಿದ ಅನಿಲ. ಇಷ್ಟು ದಿನ ಮದುವೆ ಅಂದಾಗಲೆಲ್ಲ ಮಾತು ಹಾರಿಸುತ್ತಿದ್ದ ಅನಿಲ ಈ ಬಾರಿ ಮದುವೆಗೆ ಒಪ್ಪಿದ್ದು ಕೇಳಿ ಭೂಮಿಗೆ ಖುಷಿಯಾಯಿತು. ಹುಡುಗಿ? ಪ್ರಶ್ನಾರ್ಥಕ ಚಿಹ್ನೆ ಮೊಗದಲ್ಲಿಟ್ಟು ಕೇಳಿದಳು. ನಿನಗೂ ಇಷ್ಟ ಆಗೋಳು, ಅನಿಲ ಒಗಟಿನಲ್ಲಿ ನುಡಿದ. ನಿನಗೂ ಗೂ ಅಂದ್ರೆ ನಿನಗೆ ಈಗಾಗಲೇ ಇಷ್ಟ ಆಗಿರೋಳು, ದೊಡ್ಡ ಒಗಟನ್ನು ಬಿಡಿಸಿ ಗೆದ್ದಂತೆ ಬೀಗಿದಳು. ಯಾರೋಳು? ಈ ನನ್ನ ಅಣ್ಣನ ಹೃದಯನ ಕದ್ದವಳು? ನಾಟಕೀಯವಾಗಿ ಕೇಳಿದಳು. ತಮ್ಮ ಆತ್ಮೀಯಳೇ ಅವಳು, ಭೂಮಿಯ ತಲೆ ಮೇಲೆ ಮೊಟಕಿದ. ಯಾರವಳು? ಭೂಮಿಯ ಎರಡೂ ಕಣ್ಣುಗಳಲ್ಲಿ ಎರಡು ಪ್ರೇಮ ಪಾತ್ರ ಗೆಳತಿಯರ ಚಿತ್ರ ಮೂಡಿ ಬಂದಿತ್ತು. ಕೊನೆಗೂ ಉಳಿದ ಪ್ರಶ್ನೆ, ಯಾರವಳು? ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟವರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.